ಯುವ ಅವರೇ, ಇತ್ತೀಚೆಗೆ ಎಲ್ಲರೂ ಯಾವುದೇ ಸಿನಿಮಾ ಬಂದರೂ ಪ್ಯಾನ್ ಇಂಡಿಯಾ ಲೆವೆಲ್ ಸಿನಿಮಾ ಮಾಡೋಣ, ಪ್ಯಾನ್ ಲೆವೆಲ್ ಮಾಡೋಣ ಅಂತಲೇ ಇರುತ್ತೆ. ಸೊ ಯುವ ಅವರಿಗೆ ಯಾವ ಥರ ಈ ಪ್ಯಾನ್ ಇಂಡಿಯಾ ಅನ್ನೋ ಕಾನ್ಸೆಪ್ಟನ್ನು ಯುವ ಅವ್ರು ಹೇಗೆ ನೋಡ್ತಾರೆ? ಸಿನಿಮಾ ಅನ್ನೋದೇ ಯೂನಿವರ್ಸಲ್. ಅಂದರೆ ಇವಾಗ ನಾವು ಸಿನಿಮಾ ಮಾಡಿದಾಗ ಬರೀ ಇಂಥವ್ರಿಗೆ ಅಂತ ನಾವು ಮಾಡಲ್ಲ. ಸಿನಿಮಾ ಪ್ರತಿಯೊಬ್ಬರು ನೋಡಬೇಕು. ಏನಂದರೆ ನಾವು ಸಿನಿಮಾ ಕತೆ ಮಾಡಿದಾಗ ಒಂದು ಜಾಗ್ರಫಿ ಅಥವಾ ಒಂದು ಲೊಕೇಶನ್ ಇಟ್ಕೊಂಡು ಮಾಡ್ತೀವಿ. ಇವಾಗ ಸಿನಿಮಾ ಎಷ್ಟು ಜನಕ್ಕೆ ರೀಚ್ ಆಗುತ್ತೆ ಅನ್ನೋದು ಅದು ಸಿನಿಮಾ ಪೊಟೆನ್ಷಿಯಲ್. ಪೂರ್ಣಚಂದ್ರ ಅವರೇ, ನೀವು ರಂಗಭೂಮಿಯಲ್ಲಿ ನೀವು ಕಲಾವಿದರಾಗಿದ್ರಿ, ಸಿನಿಮಾ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು? ತುಂಬ ಹಿಂದೆ ಅಂದರೆ ನಮ್ಮ ನಾಟಕದ ಟೀಮ್ನಲ್ಲಿ ನಾವು ಯಾರ್ಯಾರು ಇದ್ವಿ, ಇವಾಗ ಆರ್ಕೆಸ್ಟ್ರಾ ಮೈಸೂರು ಅಂತ ಒಂದು ಸಿನಿಮಾ ಬಂತಲ್ಲ, ಸೊ ಸುನೀಲು, ನಾನು ಮತ್ತು ಇನ್ನೊಬ್ಬ ಮಹಾದೇವ್ ಅಂತ, ಇವಾಗ ಡೇಡವಿಲ್ ಮುಸ್ತಫಾ ಮಾಡಿ ಶಶಾಂಕ್, ಎಲ್ಲರೂ ನಾವೆಲ್ಲ ಮೈಸೂರು ರಂಗಭೂಮಿಲಿ ಓಡಾಡ್ತಾ ಇದ್ದವರು. ಸೊ ಒಂದು ಕಾಲಘಟ್ಟದಲ್ಲಿ ಎಲ್ಲರೂ ಸಿನಿಮಾ ಮಾಡೋಣ ಅಂತ ಟ್ರಾನ್ಸ್ಫಾರ್ಮೇಷನಲ್ಲಿ ಅವರೆಲ್ಲ ಡೈರೆಕ್ಟರ್ಗಳಾದರೂ ನಾನು ಆ್ಯಕ್ಟರ್ ಆಗಬೇಕು ಅಂತ ಡಿಸೈಡ್ ಮಾಡಿ, ಸೊ ಅವಾಗ ಶಾರ್ಟ್ ಫಿಲ್ಮ್ ಮಾಡೋಕ್ಕೆ ಶುರು ಮಾಡಿದ್ವಿ. ಸೊ ಕಂಟಿನ್ಯೂಸ್ ಶಾರ್ಟ್ ಫಿಲ್ಮ್ ಮಾಡ್ಕೊಂಡು ಒಂದಿನ ಬೆಂಗಳೂರು ಬಸ್ ಹೊತ್ಕೊಂಡು ಬಂದು ಇಲ್ಲಿ ಮಣ್ಣೊತ್ತಿ ಇವಾಗ ಇಲ್ಲೆಲ್ಲೋ ಬಂದು ಕೂತೀವಿ. ಡೈರೆಕ್ಟರ್ ರೋಹಿತ್ ಅವರು ಈ ಹಿಂದೆ ಮಾಡಿದ ಸಿನಿಮಾ ತಾಯಿ ಸೆಂಟಿಮೆಂಟ್ ಸಿನಿಮಾ ಆಗಿತ್ತು. ಈ ಕಂಪ್ಲೀಟ್ ಮಾಸ್ ಆಗಿದೆ, ಫುಲ್ ರಗಡ್ ಆಗಿದೆ. ಸೊ ಈ ಸಿನಿಮಾದ ಚೇಂಜಸ್ ನಿಮಗೆ ಹೇಗೆ ಅಪ್ರೋಚ್ ಮಾಡಿದ್ರು, ಮತ್ತು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಿದ್ದು? ಇದು ರೋಹಿತ್ ಸರ್ ಜೊತೆ ಕೆಲಸ ಮಾಡೋದು ಸಖತ್ ಖುಷಿ ಆಯಿತು. ಯಾಕಂದರೆ ನಮಗೆ ಅವ್ರು ಹೇಳ್ದಂಗೆ ನಮ್ಮ ಆ್ಯಕ್ಟರ್ಸ್ಗೆ ಆ ಫ್ರೀಡಮ್ ಇತ್ತು. ಅಂದರೆ ಅವರು ಸರ್ ಇಮೋಷನ್ನ ನೋಡ್ಕೊತಿದ್ರು, ಬಟ್ ನಮ್ಮ ಪರ್ಫಾರ್ಮೆನ್ಸಲ್ಲಿ ನಮಗೆ ಬಿಟ್ಬಿಡೋರು. ಲೈಕ್ ಈ ಸೀನ್ ನಿಮಗೆ ಗೊತ್ತಿದೆ, ಕ್ಯಾರೆಕ್ಟರ್ ನಿಮಗೆ ಗೊತ್ತಿದೆ, ನಿಮ್ಗೆ ಹೆಂಗೆ ಅನಿಸುತ್ತೆ ನೀವು ಮಾಡಿ. ಸೊ ನಾವು ಅದಕ್ಕೆ ನಮ್ಗೆ ಅವಾಗ ಚಾನ್ಸ್ ಸಿಕ್ತು, ನಾವು ಡಿಸ್ಕಸ್ ಮಾಡಿ ಸೀನ್ ಹಿಂಗೆ ಮಾಡ್ಬೋದಾ, ಈ ಥರ ಇಂಪ್ರೊವೈಸ್ ಮಾಡ್ಬೋದಾ ಅಂತ ಹೇಳಿ ಅವ್ರಿಗೆ ಒಪ್ಪಿಸ್ತಾ ಇದ್ವಿ. ಸೊ ಫ್ರೀಡಮ್ ಕೊಟ್ರಲ್ಲ. ಆ್ಯಂಡ್ ಇನ್ಫ್ಯಾಕ್ಟ್ ನಿಮಗೆ ಸ್ಕ್ರೀನ್ ಮೇಲೆ ನೋಡಿದಾಗಲೂ ಅಷ್ಟು ರಿಯಲ್ ಅನಿಸುತ್ತೆ. ಯಾಕಂದರೆ ಸುಮಾರನ್ನ ವಿಷಯನ ನಾವು ಪ್ಲ್ಯಾನೇ ಮಾಡ್ತಿರ್ಲಿಲ್ಲ, ಅದು ಆರ್ಗ್ಯಾನಿಕ್ಕಾಗಿ ಅದು ಆಗ್ತಿತ್ತು. ಆ್ಯಂಡ್ ಅವ್ರು ನೀವು ಹೇಳಿದ್ರಿ, ಅವ್ರದ್ದು ಇಮೋಷನ್ ಅವ್ರು ತುಂಬ ಚೆನ್ನಾಗಿ ಹಿಡಿತಾರೆ. ರತ್ನನ್ ಪ್ರಪಂಚ ಸಿನಿಮಾಲಿ ಯಾವ ಥರ ಇಮೋಷನ್ ಹಿಡಿದಿದ್ದಾರೋ ಈ ಸಿನಿಮಾನು ಪೂರ್ತಿ ಹೋಗೋದೆ ಒಂದು ಹ್ಯೂಮನ್ ಇಮೋಷನ್ ಮೇಲೆ. ಅದು ಆ ಮುತ್ತು ಕ್ಯಾರೆಕ್ಟರ್ ಮೇಲೆ ಅವನ ಇಮೋಷನ್ ಯಾವ್ಯಾವ ಥರ ಚೇಂಜ್ ಆಗುತ್ತೆ ಅನ್ನೋದ್ರ ಮೇಲೆ ಅವ್ರು ತುಂಬ ಸ್ಟ್ರಾಂಗಾಗಿ ಹೇಳಿದ್ದಾರೆ. ಈ ಸಿನಿಮಾದಲ್ಲಿ ಆದಿ ಅವರು ಕೂಡ ಆಕ್ಟ್ ಮಾಡಿದ್ದಾರೆ, ಒಂದು ಪೊಲೀಸ್ ಕ್ಯಾರೆಕ್ಟರ್. ಅವ್ರ ಜೊತೆ ವರ್ಕ್ ಮಾಡಿದ ಎಕ್ಸ್ಪೀರಿಯನ್ಸ್ ಡೆಡ್ಲಿ ಅಂತಾರಲ್ಲ, ಅದು ಡೆಡ್ಲಿ ಆಗಿತ್ತು. ಅಂಡ್ ಅವ್ರ ಕ್ಯಾರೆಕ್ಟರ್ ಅದೇ ತರ ಇದೆ. ಅವರು ನೀವು ಟ್ರೇಲರ್ ಅಲ್ಲಿ ಬರೀ ಒಂದೇ ಶಾರ್ಟ್ ನೋಡಿರ್ತೀರ, ಒಂದ್ ಶಾರ್ಟ್ ಬಂದಿದ್ದೆ ಸಖತ್ ಇಂಪ್ಯಾಕ್ಟ್ ಕೊಟ್ಟಿದೆ ಟ್ರೇಲರ್ ಅಲ್ಲಿ. ಸಿನಿಮಾಲ್ ಕೂಡ ಅವ್ರ ಕ್ಯಾರೆಕ್ಟರ್ ಎಂಟ್ರಿ ಆದಾಗಿಂದ ಸಿಕ್ಕಾಬಟ್ಟೆ ಮಜಾ. ಆ್ಯಂಡ್ ನನಗೂ ಅವ್ರಿಗೂ ಒಂದು ಮುಖಾಮುಖಿ ಸೀನ್ ಬರುತ್ತೆ, ಅದು ತುಂಬ ಎಂಜಾಯ್ ಮಾಡ್ಬೋದು. ಎಕ್ಸ್ಪೆಕ್ಟ್ ಮಾಡ್ಬೋದು, ಖಂಡಿತ ಎಕ್ಸ್ಪೆಕ್ಟ್ ಮಾಡ್ಬೋದು.